ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರುತಿ ಅಭಿಸಿಂಗ್ ಯೂಟ್ಯೂಬ್ ಚಾನಲ್. ಕುಂಭಮೇಳ ಮೊನಾಲಿಸಾ ವೈರಲ್ ಸೆಕ್ಷನ್ 2025 ಮಹಾಕುಂಭಮೇಳದ ಸಂದರ್ಭದಲ್ಲಿ ಮಧ್ಯಪ್ರದೇಶದ 16 ವರ್ಷದ ಮೊನಾಲಿಸಾ ಭೋಸ್ಲೆ ಎಂಬ ಯುವತಿ ಇಂಟರ್ನೆಟ್ನಲ್ಲಿ ದಿಢೀರ್ ಜನಪ್ರಿಯರಾದರು. ಪ್ರಸಿದ್ಧಿಗೆ ಕಾರಣ, ಅವರು ಮೇಳದಲ್ಲಿ ರುದ್ರಾಕ್ಷಿ ಮತ್ತು ಹೂವಿನ ಮಾಲೆಗಳನ್ನು ಮಾರುತ್ತಿದ್ದರು. ವಿಷಯ ರಚನೆಕಾರರು ಅವರು ವಿಡಿಯೋಗಳನ್ನು ತೆಗೆದರು. ಅದರಲ್ಲಿ ಅವರ ಆಕರ್ಷಕ ಕಣ್ಣುಗಳು ಮತ್ತು ಮುಖಭಾವವು ಗಮನ ಸೆಳೆಯಿತು. ಅವರ ಶಾಂತ ಮತ್ತು ನಿಗೂಢ ಅಭಿವ್ಯಕ್ತಿಗಳಿಗಾಗಿ ಅವರನ್ನು ಮಹಾಕುಂಭದ ಮೊನಾಲಿಸಾ ಎಂದು ಕರೆದರು. ಮಾಧ್ಯಮ ಕವರೇಜ್. ಅವರ ವಿಡಿಯೋಗಳು ಮತ್ತು ಫೋಟೋಗಳು ಸಾಮಾಜಿಕ ಮಾಧ್ಯಮದಲ್ಲಿ ವ್ಯಾಪಕವಾಗಿ ಹಂಚಲ್ಪಟ್ಟವು ಮತ್ತು ಅವರು ರಾತ್ರೋರಾತ್ರಿ ಸೆಲೆಬ್ರಿಟಿಯಾದರು. ಕನ್ನಡದ ಸುದ್ದಿವಾಹಿನಿಗಳು ಸೇರಿದಂತೆ ಅನೇಕ ಮಾಧ್ಯಮಗಳು ಈ ಬಗ್ಗೆ ವರದಿ ಮಾಡಿದರು. ಸವಾಲುಗಳು ಮತ್ತು ಅವಕಾಶಗಳು. ಈ ಜನಪ್ರಿಯತೆಯು ಅವರಿಗೆ ಸವಾಲುಗಳನ್ನು ಸಹ ತಂದಿತು. ಜನರು ಮಾಲೆ ಖರೀದಿಸುವ ಮೊದಲು ಅವರೊಂದಿಗೆ ಸೆಲ್ಫಿ ತೆಗೆದುಕೊಳ್ಳಲು ಮುಗಿಬಿದ್ದ ಕಾರಣ ಅವರ ವ್ಯಾಪಾರಕ್ಕೆ ತೊಂದರೆಯಾಗಿತ್ತು. ಕಿರುಕುಳದ ಘಟನೆಗಳ ನಂತರ ಅವರು ತಮ್ಮ ಊರಿಗೆ ಮರಳಬೇಕಾಯಿತು. ಆದಾಗ್ಯೂ ಅವರಿಗೆ ಬಾಲಿವುಡ್ ಚಲನಚಿತ್ರದಲ್ಲಿ ನಟಿಸಲು ಅವಕಾಶವೂ ಸಿಕ್ಕಿದೆ. ಸುದ್ದಿ ಮತ್ತು ಸ್ಪಷ್ಟೀಕರಣಗಳು. ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡಿದ ಕೆಲವು ವಿಡಿಯೋಗಳು ಸಂಪಾದಿತವಾಗಿದ್ದವು ಮತ್ತು ನಟಿ ವಾಮಿಕಾ ಗಬ್ಬಿ ಅವರ ವಿಡಿಯೋಗೆ ಮೊನಾಲಿಸಾ ಮುಖವನ್ನು ಸೇರಿಸಲಾಗುತ್ತದೆ ಎಂಬುದು ನಂತರದ ಪರಿಶೀಲನೆಯಲ್ಲಿ ತಿಳಿದುಬಂದಿದೆ. ಮಹಾಕುಂಭ ಮೇಳದ ಸುಂದರಿ ಎಂದೇ ಹೆಸರಾದ ಮೊನಾಲಿಸಾ ಭೋಸ್ಲೆ ಆಕೆಯ ಜನಪ್ರಿಯತೆಗೆ ಶಾಪವಾಗಿ ಕಾಡೋಕೆ ಶುರುವಾಗಿದೆ. ಹೊಸ ಲುಕ್ನಲ್ಲಿ ಕಂಗೊಳಿಸಿದ ಮೊನಾಲಿಸಾ ವೈರಲ್ ಆಗಿರುವ ಫೋಟೋಶೂಟ್ ವಿಡಿಯೋಗಳು ನಿಜವೇ? ಮಹಾಕುಂಭಮೇಳಕ್ಕೆ ಮಾರುವೇಷದಲ್ಲಿ ಬಂದಿದ್ದ ಮೊನಾಲಿಸಾ ವೈರಲ್ ಪೋಸ್ಟ್ಗಳ ಸತ್ಯಾಸತ್ಯತೆ ಏನು? ವೈರಲ್ ಹುಡುಗಿಯ ಬಡತನದ ಬದುಕು, ಒಂದೇ ಕೋಣೆಯ ಮನೆ, ಹೇಗಿದೆ ಜೀವನ? ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಬಾಯ್.